ಎಲ್ಲರಿಗೂ ನಮಸ್ಕಾರ. ನಿತ್ಯ ಭಗವದ್ಗೀತೆಗೆ ಸ್ವಾಗತ. ಧರ್ಮದ ಸ್ಥಳವಾಗಿರುವ ಕುರುಕ್ಷೇತ್ರದಲ್ಲಿ ಸೇರಿರುವಂತಹ ಪಾಂಡವರು ಮತ್ತು ನನ್ನ ಮಕ್ಕಳು ಅಂದರೆ ಕೌರವರು ಏನು ಮಾಡಿದರು ಎಂದು ಧೃತರಾಷ್ಟ್ರ ಕೇಳುವ ಪ್ರಶ್ನೆಗೆ ಸಂಜಯನು ಏನೆಂದು ಉತ್ತರಿಸಿದನು ಎಂಬುದನ್ನು ಈ ಶ್ಲೋಕದಲ್ಲಿ ನೋಡೋಣ. ಶ್ಲೋಕದ ಪಠಣ ಹೀಗಿದೆ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಮತ್ತೊಮ್ಮೆ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಾವಾರ್ಥವನ್ನು ನೋಡುವುದಾದರೆ, ಸಂಜಯನು ಹೇಳುತ್ತಾನೆ, ವ್ಯೂಹವಾಗಿ ರಚಿತವಾಗಿ ನಿಂತಿರುವ ಪಾಂಡವರ ಸೇನೆಯನ್ನು ನೋಡಿ ರಾಜ ದುರ್ಯೋಧನನು ತನ್ನ ಆಚಾರ್ಯರಾದ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೀಗೆಂದು ಹೇಳಿದನು. ದುರ್ಯೋಧನ ಪಾಂಡವರ ಸೇನೆಯ ಭವ್ಯ ವ್ಯೂಹ ರಚನೆಯನ್ನು ನೋಡಿದ ಕೂಡಲೇ ಏನೋ ತಳಮಳ ಅನುಭವಿಸುತ್ತಾನೆ. ಇದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಅವನೇ ಒಪ್ಪಿಕೊಳ್ಳುತ್ತಾನೆ ತನ್ನ ದೊಡ್ಡ ಸೈನ್ಯ ಸಾಲದು ಅಂತ. ಹೊರಗಿನಿಂದ ಆತ್ಮವಿಶ್ವಾಸ ತೋರಿಸುವ ದುರ್ಯೋಧನನ ಒಳಗಿನ ಭಯ ನಾವಿಲ್ಲಿ ನೋಡಬಹುದು. ಹಾಗೆಯೇ ನಾವು ಇಲ್ಲಿ ಗಮನಿಸಬೇಕಾಗಿರುವುದು ದುರ್ಯೋಧನನು ಮೊದಲು ಯಾರ ಬಳಿ ಹೋದನೆಂದು. ಕುರು ಸೈನ್ಯದಲ್ಲಿ ಭೀಷ್ಮರು ಸೇನಾಧಿಪತಿಗಳು, ವಯಸ್ಸಿನಲ್ಲಿ ಗೌರವದಲ್ಲಿ ಅವರೇ ಹಿರಿಯರು. ಆದರೂ ದುರ್ಯೋಧನ ಮೊದಲು ಹೋಗುವುದು ಭೀಷ್ಮರ ಬಳಿಗಲ್ಲ, ದ್ರೋಣಾಚಾರ್ಯರ ಬಳಿಗೆ. ಕಾರಣ ಏನೆಂಬುದು ನಮಗೆ ಮುಂದಿನ ಶ್ಲೋಕದಲ್ಲಿ ಸಿಗುತ್ತದೆ. ಪಾಂಡವರ ಸೇನೆಯ ವ್ಯೂಹವನ್ನು ರಚಿಸಿದವರು ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಶಿಷ್ಯನೇ. ದುರ್ಯೋಧನನಿಗೆ ಒಂದು ಸೂಕ್ಷ್ಮವಾದ ಆತಂಕವಿದೆ. ನನ್ನ ಸ್ವಂತ ಗುರುಗಳಾದ ಶಿಷ್ಯರೇ ನಮ್ಮ ವಿರುದ್ಧ ಇಷ್ಟು ಚಾಣಾಕ್ಷ ವ್ಯೂಹವನ್ನು ರಚಿಸಿದ್ದಾನಲ್ಲ. ಇದು ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿಯೂ ಸ್ವಲ್ಪ ದೂಷಣೆಯ ಧ್ವನಿಯಿಂದಲೂ ದುರ್ಯೋಧನನು ಹೇಳಿದ ಮಾತಾಗಿದೆ. ಇಲ್ಲಿ ನಾವು ಮತ್ತೊಂದು ವಿಚಾರವನ್ನು ಗಮನಿಸಬೇಕಾಗಿರುವುದೇನೆಂದರೆ ದ್ರೋಣಾಚಾರ್ಯರ ಇಕ್ಕಟ್ಟಿನ ಪರಿಸ್ಥಿತಿ. ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರು ಇಬ್ಬರಿಗೂ ವಿದ್ಯಾಭ್ಯಾಸವನ್ನು ಕಲಿಸಿದಂತಹ ಗುರುಗಳು. ಅವರ ಅತ್ಯಂತ ಪ್ರಿಯ ಶಿಷ್ಯ ಅರ್ಜುನ. ಆದರೆ ಇಂದು ಅದೇ ದ್ರೋಣಾಚಾರ್ಯರು ಕೌರವರ ಸೈನ್ಯದ ಪರವಾಗಿ ನಿಂತಿದ್ದಾರೆ. ಯಾಕೆಂದರೆ ಅವರು ಹಸ್ತಿನಾಪುರದ ಅನ್ನ ತಿಂದವರು. ಆ ಋಣ ತೀರಿಸಲೇಬೇಕೆಂಬುದು ಅವರ ಕರ್ತವ್ಯ ಪ್ರಜ್ಞೆ. ಹೃದಯ ಒಂದು ಕಡೆಯಾದರೆ ಕರ್ತವ್ಯ ಇನ್ನೊಂದು ಕಡೆ. ಈ ಸಂಘರ್ಷ ಅವರೊಳಗೆ ಇದೆ. ದುರ್ಯೋಧನನಿಗೂ ಇದು ಗೊತ್ತಿದೆ. ಆದ್ದರಿಂದಲೇ ಅವನು ಮೊದಲು ದ್ರೋಣಾಚಾರ್ಯರ ನಿಷ್ಠೆಯನ್ನು ಸ್ಥಿರಗೊಳಿಸಲು ಹೋಗುತ್ತಾನೆ. ಹಾಗೆಯೇ ಇಲ್ಲಿ ಸಂಜಯನು ದುರ್ಯೋಧನನನ್ನು ರಾಜ ಎಂದು ಕರೆಯುತ್ತಾನೆ. ನಿಜವಾದ ರಾಜ ಧೃತರಾಷ್ಟ್ರನೇ ಆಗಿದ್ದರೂ ಪ್ರಾಯೋಗಿಕವಾಗಿ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿರುವುದು ದುರ್ಯೋಧನನಾದ ಕಾರಣ ರಾಜ ಎಂದು ಕರೆಯುತ್ತಾನೆ. ಈ ಶ್ಲೋಕ ನಮಗೆ ಒಂದು ಸೂಕ್ಷ್ಮ ಮಾನವ ಸ್ವಭಾವವನ್ನು ತೋರಿಸುತ್ತದೆ. ನಾವು ಭಯಗೊಂಡಾಗ ಮೊದಲು ನಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಿಕೊಳ್ಳಲು ಯಾರ ಬಳಿ ಹೋಗುತ್ತೇವೆ ಎಂಬುದೇ ನಮ್ಮ ಒಳಗಿನ ಅಭದ್ರತೆಯನ್ನು ತೋರಿಸುತ್ತದೆ. ಭಯ ಯಾವಾಗಲೂ ಮೊದಲು ಕಣ್ಣಿನಿಂದ ಪ್ರವೇಶಿಸುತ್ತದೆ, ದೃಷ್ಟ್ವಾ, ನಂತರ ಮಾತಿನಲ್ಲಿ, ನಿರ್ಧಾರದಲ್ಲಿ ಕಾಣಿಸಿಕೊಳ್ಳುತ್ತದೆ. ನಾಳೆ 3ನೇ ಶ್ಲೋಕದಲ್ಲಿ ದುರ್ಯೋಧನ ದ್ರೋಣರಿಗೆ ನಿಖರವಾಗಿ ಏನು ಹೇಳುತ್ತಾನೆ ಎಂಬುದನ್ನು ನೋಡೋಣ. ಅಲ್ಲಿ ಅವನ ಮಾತಿನ ಧಾಟಿಯೇ ಒಂದು ದೊಡ್ಡ ಪಾಠ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.